ಯೂಟ್ಯೂಬ್ ಪ್ರೇಕ್ಷಕರೆಲ್ಲರಿಗೆ ನಮ್ಮ ಕರ್ತನ ರಕ್ಷಕನಾಗಿರುವ ಯೇಸು ಸ್ವಾಮಿ ಹೆಸರಿನಲ್ಲಿ ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ಬೇರೆ ನೀವು ಯಾರಿಂದಲೂ ಮೋಸ ಹೋಗಬಾರದೆಂಬುದಾಗಿ ಈ ವಾಕ್ಯವನ್ನು ನಿಮಗೆ ಹೇಳುತ್ತಿದ್ದೇನೆ. ಸತ್ಯವೇದದಲ್ಲಿ ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನದಲ್ಲಿ ಧ್ಯಾನ ಮಾಡಿಕೊಳ್ಳೋಣ ಪ್ರಿಯರೇ. ನಾನು ಓದ್ತೇನೆ ನೋಡ್ರಿ. ಆದರೆ ಅವರು ನಮ್ಮನ್ನು ಬಿಟ್ಟು ಹೋದದರಿಂದ ಕ್ರೈಸ್ತರೆನಿಸಿಕೊಳ್ಳುವವರೆಲ್ಲರೂ ನಮ್ಮವರಲ್ಲವೆಂಬುದು ಸ್ಪಷ್ಟವಾಗಿ ತೋರಿ ಬಂತು. ಪ್ರೇರೆ, ಇಲ್ಲಿ ಯೋಹಾನನು ಎಚ್ಚರಿಸಿ ಬರೆಯುವುದೇನೆಂದರೆ, ಕ್ರೈಸ್ತರೆನಿಸಿಕೊಳ್ಳುವವರೆಲ್ಲರೂ ನಮ್ಮವರಲ್ಲ. ನೀವು ಯಾವುದನ್ನು ಬ್ಲೈಂಡ್ ಆಗಿ ನಂಬೇಡ್ರಿ. ಅವರು ಸಹೋದರರು, ಕ್ರೈಸ್ತರು ಎಂಬುದಾಗಿ ನಂಬಬೇಡ್ರಿ. ಆದ್ರೆ ನಿಜವಾಗಲೂ ಅವರು ಕ್ರೈಸ್ತರಲ್ಲ. ಮೋಸ ಹೋಗ್ಬೇಡಿ. ಸಭೆಯೊಳಗೆ ಕಳ್ಳತನದಿಂದ ಕೆಲವರು ಹೋಗಿದ್ದಾರೆ. ಅವ್ರು ಯಾರು? ನಮ್ಮವರಲ್ಲ. ಅವರು ಕ್ರೈಸ್ತರೆಂಬುದಾಗಿ ಹೆಸರು ಇಟ್ಕೊಂಡಿರ್ಬೋದು, ಆದರೆ ನಿಜವಾಗಲೂ ಅವರು ಕ್ರೈಸ್ತರಲ್ಲ. ಹೆಸರಿಗೆ ಮಾತ್ರ ಅವರು ಕ್ರೈಸ್ತರಾಗಿದ್ದಾರೆ ಹೊರತು ಕ್ರಿಸ್ತನ ಶಕ್ತಿಯನ್ನು ಅವರು ಹೊಂದಿಕೊಂಡಿರುವುದಿಲ್ಲ. ಅದಕ್ಕೋಸ್ಕರ ನಾವು ಬಹು ಜಾಗೃತಿಯಾಗಿರ್ಬೇಕೆಂಬುದಾಗಿ ಅಪೊಸ್ತಲನಾದ ಯೋಹಾನನು, ಅಂದರೆ ಯೇಸುವಿಗೆ ಪ್ರೀತಿಯುಳ್ಳ ಶಿಷ್ಯನಾದ ಯೋಹಾನನು ಆ ಮಾತನ್ನು ನಮಗೆ ಬರಿತಾ ಇದ್ದಾರೆ. ಏನಂದ್ರೆ, ಕ್ರೈಸ್ತರೆನಿಸಿಕೊಳ್ಳುವವರೆಲ್ಲರೂ ನಮ್ಮವರಲ್ಲ ಎಂದು ಸ್ಪಷ್ಟವಾಗಿ ತೋರಿ ಬರ್ತಾ ಇದೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಕ್ರೈಸ್ತರು ಯಾವ ರೀತಿ ಆಗಿದ್ದಾರೆ ಅಂದ್ರೆ, ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಕುರುಬರಾಗಿದ್ದಾರೆ ಪ್ರಿಯರೇ. ಇದನ್ನೇ ಯೂದನು ಬರೆದ ಪತ್ರಿಕೆಯಲ್ಲಿ ಸಭೆಯಲ್ಲಿ ಯೇಸು ಸ್ವಾಮಿಯನ್ನು ಅರಿಯದವರು ಕಳ್ಳತನದಿಂದ ನುಸುಳಿದ್ದಾರೆ ಎಂಬುದಾಗಿ. ಹೌದು, ಅವರು ಕ್ರೈಸ್ತರೊಳಗಿದ್ದಾರೆ, ಕುರಿಗಳ ಮಧ್ಯೆ ಕುರಿಗಳ ಹಾಗಿದ್ದಾರೆ, ಆದರೆ ನಿಜವಾಗಲೂ ಕುರಿಗಳಲ್ಲ, ಅವರು ತೋಳಗಳು. ಅದಕ್ಕೋಸ್ಕರ ನೀವು ಪರಿಶೀಲನೆ ಮಾಡಬೇಕು ಎಂಬುದಾಗಿ ಯೋಹಾನನು ಬರಿತಾ ಇದ್ದಾನೆ. ಕ್ರೈಸ್ತರಾಗಿರಬಹುದು, ಅವರನ್ನು ನಂಬಿ ನೀವು ಅವರನ್ನ ಬ್ಲೈಂಡ್ ಆಗಿ ನೀವು ನಂಬಿ ಏನಾದರೂ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟರೆ ಖಂಡಿತವಾಗಿ ಅವರು ಮೋಸ ಮಾಡ್ತಾರೆ, ಅಥವಾ ನಿಮ್ಮ ಹೆಸರಿಗೆ ಒಂದು ಕುಂದು ತರುವಂತ ಕೆಲಸವನ್ನು ಮಾಡ್ತಾರೆ. ನಿಮ್ಮ ತಲೆಯನ್ನು ತಗ್ಗಿಸುವ ಹಾಗೆ ಮಾಡಿಬಿಡ್ತಾರೆ. ಬಹಳ ಜಾಗರೂಕತೆಯಿಂದಿರಬೇಕು. ನಿಮ್ಮ ಸಭೆಯಲ್ಲಿ ಯಾರಿಗಾದರೂ ಜವಾಬ್ದಾರಿಯನ್ನು ವಹಿಸಿಕೊಡ್ಬೇಕಾದ್ರೆ ನೀವು ಆಲೋಚನೆ ಮಾಡಬೇಕು. ನೀವು ಹೊರಗಡೆ ಏನಾದರೂ ಒಂದು ವ್ಯವಹಾರ ಮಾಡ್ಬೇಕಂದ್ರೆ ಅವರು ಕ್ರೈಸ್ತರೆಂಬುದಾಗಿ ನೀವು ಕುರುಡಾಗಿ ನಂಬಿ ಅವರಿಗೆ ಏನಾದರೂ ಜವಾಬ್ದಾರಿಯನ್ನು ಕೊಟ್ಟರೆ ಅವರು ಖಂಡಿತವಾಗಿ ನಿಮಗೆ ಮೋಸ ಮಾಡ್ತಾರೆ. ಅದಕ್ಕೋಸ್ಕರ ಯೋಹಾನನ್ನು ಸತ್ಯವಾಗಿ ಹೇಳ್ತಾ ಇದ್ದಾರೆ, ಕ್ರೈಸ್ತರೆನಿಸಿಕೊಳ್ಳುವವರೆಲ್ಲರೂ ನಮ್ಮವರಲ್ಲ. ನಾವು ಜಾಗ್ರತೆಯಿಂದ ಇರಬೇಕು. ಉದಾಹರಣೆಗೆ ಹಳೆ ಉಡಂಬಡಿಕೆಯಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಯೋಸೇಪನಿಗೆ ಆತನ ಅಣ್ಣ ತಮ್ಮಂದಿರು, ರಕ್ತ ಸಂಬಂಧದವರು, ಒಡ ಹುಟ್ಟಿದವರು ಮೋಸ ಮಾಡಿದ್ರು, ಗುಂಡಿಯಲ್ಲಿ ಹಾಕಿದ್ರು, ಅವನ ಬಟ್ಟೆಯನ್ನು ಕಿತ್ಕೊಂಡ್ರು, ಅವನನ್ನ ದಾಸನನ್ನಾಗಿ ಮಾರಿಬಿಟ್ರು ಪ್ರಿಯರೇ. ದಾಸನಂದ್ರೆ ಆಗಿನ ಕಾಲದಲ್ಲಿ ದಾಸರಿಗೆ ಯಾವ ಬೆಲೆಯೂ ಕೂಡ ಇರಲಿಲ್ಲ. ಅವರಿಗೆ ಯಾವ ಸಂಬಳವನ್ನು ಕೊಡುವುದಿಲ್ಲ. ಬಹಳ ಕ್ರೂರವಾದದ್ದು. ಅಂಥದಕ್ಕೆ ಯಾರು ಮಾರಿದ್ರು ಗೊತ್ತಾ? ಅವರ ಸ್ವಂತದವರೇ ಅವರನ್ನ ಮಾರಿಬಿಟ್ರು. ನನ್ನ ಅಣ್ಣಂದಿರು ಎಂಬುದಾಗಿ ಆತನು ನಂಬಿಕೊಂಡಿದ್ದನು. ನನ್ನ ಸ್ವಂತದವರು, ನನ್ನ ಒಡ ಹುಟ್ಟಿದವರು, ರಕ್ತ ಸಂಬಂಧಿಕ ಎಂಬುದಾಗಿ ಆತನು ನಂಬಿಕೊಂಡಿದ್ದರು. ಅವರೆಲ್ಲರೂ ಆತನಿಗೆ ಮೋಸ ಮಾಡಿದರು. ಆದರೆ ಆತನು ನಂಬಿಕೆಯಲ್ಲಿ ಸ್ಥಿರವಾಗಿದ್ದು ಕರ್ತನನ್ನು ಬೇಡಿಕೊಂಡನು. ಇದು ಮೋಸ ಹೋಗುವಂಥದ್ದು. ದಯವಿಟ್ಟು ನೀವು ಈಗಿನ ಕಾಲದಲ್ಲಿ ಮೋಸ ಹೋಗಬಾರ್ದು. ಒಂದು ಎಕ್ಸಾಂಪಲ್ ಹೇಳ್ತೇನೆ. ಒಬ್ಬ ವ್ಯಕ್ತಿ ಒಂದು ಸೈಟ್ ಅನ್ನು ಕೊಂಡ್ಕೊಳ್ಬೇಕೆಂಬುದಾಗಿ ಹೊರಡ್ತಾನೆ. ಕೊಡಿಸುವಂತ ವ್ಯಕ್ತಿ ಒಬ್ಬ ಕ್ರೈಸ್ತನಾಗಿದ್ದರೆ ಆತನು ನಮ್ಮವರೇ, ಕ್ರೈಸ್ತರೇ, ರಕ್ಷಣೆ ಹೊಂದಿದವರು, ಸಹೋದರರು ಎಂಬುದಾಗಿ ಹೇಳಿ ಅವರಲ್ಲಿ ನಂಬಿ ಸೈಟಿನ ದಾಖಲೆಗಳನ್ನು ಪರಿಶೀಲನೆ ಮಾಡದೆ ಅವರಿಗೆ ದುಡ್ಡು ಕೊಟ್ಟರೆ ಅವರು ಖಂಡಿತವಾಗಿ ಮೋಸ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನೀವೇನಾಗಿರ್ಬೇಕಂದ್ರೆ ಬಹು ಜಾಗರೂಕತೆಯಿಂದ ಇರಬೇಕು. ನಮ್ಮವರು, ರಕ್ಷಣೆ ಹೊಂದಿದವರು, ಕ್ರೈಸ್ತರು, ನಮ್ಮ ಸಭೆಯವರು, ರಕ್ತ ಸಂಬಂಧಿಕರು, ಇದನ್ನೆಲ್ಲ ನೀವು ಬಿಟ್ಟು ಬಹು ಜಾಗರೂಕತೆಯಿಂದ ಪರಿಶೀಲನೆ ಮಾಡಿ ಮುಂದುವರಿಬೇಕು. ಅಪೊಸ್ತಲನಾದ ಯೋಹಾನನು ಇಲ್ಲಿ ಸ್ಪಷ್ಟವಾಗಿ ಏನಂತ ಬರಿತಾ ಇದ್ದಾರೆ ಅಂದ್ರೆ, ಮೊದಲನೇದಾಗಿ ಕ್ರಿಸ್ತ ವಿರೋಧಿ ಕುರಿತಾಗಿ ಮಾತಾಡ್ತಾ ಇದ್ದಾನೆ ನೋಡ್ರಿ. ಅದೇ 2ನೇ ಅಧ್ಯಾಯ 18ನೇ ವಚನದಲ್ಲಿ, ಮಕ್ಕಳಿಗ ಇದು ಕಡೆ ಗಳಿಗೆಯಾಗಿದೆ, ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದ್ದೀರಷ್ಟೇ, ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ, ಇದರಿಂದ ಇದು ಕಡೆ ಗಳಿಗೆಯಾಗಿದೆ ಎಂದು ನಾವು ತಿಳ್ಕೊಳ್ಳುತ್ತೇವೆ. ಕ್ರಿಸ್ತ ವಿರೋಧಿಗಳು ಬಹಳವಿದ್ದಾರೆ ಎಂಬುದಾಗಿ ಹೇಳಿ, ಕ್ರೈಸ್ತರು, ಹೆಸರಿಗೆ ಮಾತ್ರ ಕ್ರೈಸ್ತರಾಗಿರುವವರು ನಮ್ಮವರಲ್ಲ ಎಂಬುದಾಗಿ ಈತನು ಸ್ಪಷ್ಟವಾಗಿ ಹೇಳ್ತಾರೆ. ನೀವು ಅವರ ನಡವಳಿಕೆಯಿಂದ ತಿಳ್ಕೊಳ್ಬಹುದು ಅವರು ಯಾರೆಂಬುದಾಗಿ. ಅವರು ಕುರಿಗಳ ಹಾಗೆ ಇರ್ತಾರೆ, ಆದರೆ ಕುರಿಗಳಲ್ಲ. ಅವರು ನಿಜವಾಗಲೂ ತೋಳಗಳು. ಕುರಿ ವೇಷ ಧರಿಸಿ ಗುಂಪಿನಲ್ಲಿ ಸಮ್ಮೇಳನವಾಗಿದ್ದಾರೆ ಹೊರತು ಅವರು ನಿಜವಾಗಲೂ ಕುರಿಗಳಲ್ಲ. ನಮ್ಮ ಹಟ್ಟಿಗೆ ಸೇರಿದವರು ನಿಜವಾಗಲೂ ಅವರಲ್ಲ. ಅದಕ್ಕೋಸ್ಕರ ನೀವು ಬಹು ಜಾಗರೂಕತೆಯಿಂದ ಇರ್ರಿ ಎಂಬುದಾಗಿ ಅಪೊಸ್ತಲನಾದ ಯೋಹಾನನು ಹೇಳ್ತಾ ಇದ್ದಾನೆ. ಕ್ರೈಸ್ತರೆನಿಸಿಕೊಳ್ಳುವವರೆಲ್ಲರೂ ನಮ್ಮವರು ಅಲ್ಲ. ನೀವು ಅವರನ್ನು ಸಹೋದರರೆಂದು ಕಾಣುತ್ತೀರಾ, ಆದರೆ ಅವರು ನಿಜವಾಗಲೂ ನಿಮ್ಮನ್ನು ಸಹೋದರರು. ನಿಮ್ಮಿಂದ ಲಾಭವನ್ನು ಅಪೇಕ್ಷೆ ಮಾಡ್ತಾರೆ, ಸ್ವಂತ ಹೊಟ್ಟೆಯನ್ನು ನೋಡ್ಕೊಳ್ತಾರೆ. ಸಾಧ್ಯವಾದರೆ ನಿಮಗೆ ಮೋಸಗೊಳಿಸಿ ನಿಮ್ಮ ಜೀವನವನ್ನು ನಾಶ ಮಾಡಿಬಿಡ್ತಾರೆ. ಅವರ ಕುರಿತಾಗಿ ಅನೇಕ ವಾಕ್ಯಗಳು ಯೂದನು ಎಚ್ಚರಿಕೆಯ ಮಾತುಗಳನ್ನು ಬರಿತಾ ಇದ್ದಾರೆ. ಅದೇನೆಂದ್ರೆ, ಕಾಯಿನನ ಮಾರ್ಗವನ್ನು ಹಿಡಿದವರು,
ಸ್ವಂತ ತಮ್ಮನನ್ನೇ ಕೊಂದು ಬಿಟ್ಟವರು ಇವರು. ಇವರ ಅಣ್ಣ ತಮ್ಮಂದಿರು, ಆದರೂ ಸ್ವಂತ ತಮ್ಮನನ್ನೇ ಅಸೂಯದಿಂದ ಆತನ ಕೊಂದು ಹಾಕಿದನು ಪ್ರಿಯರೇ. ಹೀಗಿರ್ತಾರೆ. ಒಂದು ವಚನ ಹೇಳ್ತಾರೆ, ದ್ರವ್ಯ ಸಂಪಾದನೆಗೋಸ್ಕರ ಬೀಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿ ಹೋದವರು ಎಂಬುದಾಗಿ. ಹೌದು ನೋಡ್ರಿ, ಬೀಳಾಮನ್ ಏನ್ ಮಾಡ್ತಾನೆ ಅಂದ್ರೆ ದೇವ ಜನರನ್ನೇ ಶಪಿಸುವುದಕ್ಕೆ ಮುಂದೆ ಬರ್ತಾನೆ ಪ್ರಿಯರೇ. ನಂತರ ದೇವರು ಶಾಪ ಕೊಡೋದಕ್ಕೆ ಒಪ್ಪೋದಿಲ್ಲ, ಆದರೆ ಒಂದು ಕುಯುಕ್ತಿಯನ್ನು ಮಾಡ್ತಾನೆ. ನೋಡ್ರಿ, ಯೆಹೋವ ದೇವರು ಪರಿಶುದ್ಧ ದೇವರು. ಇಸ್ರಾಯೇಲರಲ್ಲಿ ಪರಿಶುದ್ಧತೆ ಇಲ್ಲವೆಂದ ಕಂಡು ಬಂದರೆ ಯೆಹೋವ ದೇವರು ಅವರನ್ನು ಬಿಟ್ಟು ದೂರ ಹೋಗ್ತಾರೆ. ಆವಾಗ ನೀವು ಅವರನ್ನು ಯುದ್ಧ ಮಾಡಿ ಸೋಲಿಸಬಹುದೆಂಬುದಾಗಿ ಕುಯುಕ್ತಿಯುಳ್ಳ ಆಲೋಚನೆಯನ್ನು ಕೊಟ್ಟು ದ್ರವ್ಯ ಸಂಪಾದನೆ ಆತನು ಮಾಡ್ಕೊಳ್ತಾನೆ ಪ್ರಿಯರೇ. ಈ ರೀತಿ ಸ್ವಜನರ ನಾಶನಕ್ಕೆ ಆತನು ಕಾರಣವಾಗುವಂತೆ, ಸ್ವಜನರ ನಾಶನವಾದರೂ ಪರವಾಗಿಲ್ಲ, ನಾನು ಚೆನ್ನಾಗಿರ್ಬೇಕು, ನನಗೆ ದುಡ್ಡು ಬರಬೇಕು, ಸಂಪಾದನೆ ಆಗ್ಬೇಕು ಎಂಬುದಾಗಿ ಸ್ವಾರ್ಥಪರನಾಗಿದ್ದಾನೆ ಈತನ ಹಾಗೆ ಇರ್ತಾರೆ ಇವರೆಲ್ಲರೂ. ಕ್ರೈಸ್ತರು, ಆದರೆ ಕ್ರೈಸ್ತರೆನಿಸಿಕೊಳ್ಳುವವರು ಎಲ್ಲರೂ ಕೂಡ ನಮ್ಮವರಲ್ಲ. ಅವರ ಕ್ರಿಯೆಗಳಿಂದ ಗೊತ್ತಾಗುತ್ತೆ ನಮಗೆ ಅವರು ಯಾರು ನಮ್ಮವರಲ್ಲ ಎಂಬುದಾಗಿ. ಮೊದಲು ಗೊತ್ತಾಗೋದಿಲ್ಲ. ಅವರು ನಮ್ಮ ಸ್ವಪ್ರಯೋಜನಕ್ಕಾಗಿ ಮುಖಸ್ತುತಿ ಮಾಡ್ತಾರೆ, ನಮ್ಮ ಜೊತೆ ಇದ್ದು ಪ್ರೇಮ ಭೋಜನಗಳಲ್ಲಿ ತಿಂದು ಕುಡಿತಾರೆ, ಇವೆಲ್ಲ ಮಾಡ್ತಾ ನಮ್ಮ ಜೊತೆಯಲ್ಲಿ ಸಹೋದರ ಭಾವದಂತೆ ಇರ್ತಾರೆ. ಆದರೆ ನಿಜವಾಗಲೂ ಅವರ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಇರುತ್ತೆ. ನಿಮಗಿರುವಂಥದ್ದೆಲ್ಲವನ್ನು ಮೋಸ ಮಾಡಿ ಬಾಚಿಕೊಂಡು ಅವರು ಹೊರಟು ಹೋಗ್ತಾರೆ. ಸಾಧ್ಯವಾದರೆ ನಿಮ್ಮ ಹಡಗನ್ನು ಕೂಡ ಅವರು ಮುಳುಗಿಸಿ ಬಿಡ್ತಾರೆ. ನಿಮ್ಮ ಜೀವನ ಯಾತ್ರೆಯನ್ನು ಮುಗಿಸಿ ಬಿಡಬಹುದು. ಆದ್ದರಿಂದ ಬಹು ಜಾಗರೂಕತೆಯಿಂದ ನೀವು ಇರಬೇಕು. ಕ್ರೈಸ್ತರೆನಿಸಿಕೊಳ್ಳುವವರೆಲ್ಲರೂ ನಮ್ಮವರಲ್ಲ ಎಂಬುದಾಗಿ ಇದನ್ನು ಸ್ಪಷ್ಟವಾಗಿ ಮಾತಾಡ್ತಿದ್ದಾನೆ ಪ್ರಿಯರೇ. ಇನ್ನು ಅನೇಕ ಎಕ್ಸಾಂಪಲ್ಗಳು ಯೂದನು ಬರಿತಾ ಇದ್ದಾನೆ. ಈ ಕ್ರೈಸ್ತರು, ಹೆಸರಿಗೆ ಮಾತ್ರ ಕ್ರೈಸ್ತರೆನಿಸಿಕೊಳ್ಳುವವರು ಹೇಗಿರ್ತಾರೆ ಎಂಬುದಾಗಿ ಇನ್ನೂ ಅನೇಕ ಎಕ್ಸಾಂಪಲ್ಸ್ ಇದರಲ್ಲಿದೆ ನೋಡ್ರಿ ಪ್ರಿಯರೇ. ಕೋರಾಹನಂತೆ ಎದುರು ಮಾತುಗಳನ್ನಾಡಿ ನಾಶವಾಗತಕ್ಕವರು ಎಂಬುದಾಗಿ 3ನೇ ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಈ ಮನುಷ್ಯರು ಹೇಗಿರ್ತಾರೆ ಅಂದ್ರೆ ಕೋರಾಹನಂತೆ ಎದುರು ಮಾತಾಡ್ತಾರೆ. ಇವರು ನಿರ್ಭಯವಾಗಿ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುವ ಕುರುಬರು, ಅಂದ್ರೆ ಸ್ವಾರ್ಥರು. ಬೇರೆಯವರು ಏನಾದ್ರೂ ಹಾಳಾದ್ರೂ ಪರವಾಗಿಲ್ಲ, ನಾವು ಚೆನ್ನಾಗಿರ್ಬೇಕೆಂಬ ಆಲೋಚನೆ ಮಾಡುವ ಕ್ರೈಸ್ತರು ಇವರು. ಎರಡನೇದಾಗಿ, ಗಾಳಿಯಿಂದ ಬಡಿಸಿಕೊಂಡು ಹೋಗುವ ನೀರಿಲ್ಲದ ಮೇಘಗಳು, ಅಂದ್ರೆ ಸುಮ್ಮನೆ ಮಾತಾಡುವ ಜನರು. ಸುಮ್ಮನೆ ಮಾತಾಡ್ತಾರೆ, ಒಳ್ಳೊಳ್ಳೆ ಮಾತುಗಳಾಡ್ತಾರೆ, ಹಿಂಗೆ ಅಂತ. ಆದರೆ ಮಾತ್ರ ಯಾವುದೇ ಕಾರಣಕ್ಕೂ ಸಹಾಯ ಮಾಡುವ ಮನಸ್ಸು ಯಾವುದೇ ಕಾರಣಕ್ಕೂ ಇವರಲ್ಲಿ ಇರುವುದಿಲ್ಲ ಪ್ರಿಯರೇ. ಮೂರನೇದಾಗಿ 13ನೇ ವಚನದಲ್ಲಿ ಇದನ್ನು ಸ್ವಂತ ಅವಮಾನವೆಂಬ ನೊರೆಯನ್ನು ಕಾರುವ ಸಮುದ್ರದ ಹುಚ್ಚುತೆರೆಗಳು ಆಗಿದ್ದಾರೆ. ಅಲೆಯುವ ನಕ್ಷತ್ರಗಳಾದ ಇವರ ಪಾಲಿಗೆ ಕಾಲ್ಗತ್ತಲು ಸದಾಕಾಲ ಇಟ್ಟಿರುವುದು. ನೋಡ್ರಿ, ಇವರು ಅಲೆಯುವ ನಕ್ಷತ್ರಗಳು ಎಂಬುದಾಗಿ ನೋಡ್ತಾರೆ. ಅಲೆಯುವವರು ಯಾರೆಂಬುದಾಗಿ ನೋಡುವುದಾದ್ರೆ ಸತ್ಯವೇದದಲ್ಲಿ ಇವರು ಸೈತಾನನಿಗೆ ಒಂದು ದಿನ ದೇವರು ಕೇಳ್ತಾರೆ, ಎಲ್ಲಿಂದ ಬಂದಂದ್ರೆ ಭೂಲೋಕದಲ್ಲಿ ಅಲ್ಲಲ್ಲಿ ಸಂಚರಿಸುತ್ತಾ ತಿರುಗುತ್ತಾ ಇದ್ದು ಬಂದೆನು ಎಂಬುದಾಗಿ ಉತ್ತರ ಕೊಡ್ತಾರೆ. ಈ ಅಲೆಯುವ ನಕ್ಷತ್ರಗಳು ಇವರಿಗೆ ಒಂದು ನೆಲೆ ಇಲ್ಲ. ಕ್ರಿಸ್ತನೆಂಬ ನೆಲೆ ಇದ್ದಿದ್ದರೆ ಇವರು ಅಲಿಯುತ್ತಾ ಇರಲಿಲ್ಲ. ಎಲ್ಲರೂ ನಮ್ಮವರಾಗಿರಲ್ಲ, ನಾನು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ, ಆದ್ರೆ ನಾವು ಜಾಗರೂಕತೆಯಿಂದ ಇರಬೇಕು. ಒಳ್ಳೆಯವರು ಇರ್ತಾರೆ. ನಮ್ಮ ಕರ್ತನು ಹೇಳಿರೋ ಪ್ರಕಾರ ಒಂದು ಕುರಿ ಮಂದೆ ತರ ನಾವು ಇದ್ದೇವೆ, ಹಟ್ಟಿಯೊಳಗಿದ್ದೇವೆ. ಈ ಹಟ್ಟಿಯಲ್ಲಿ ಕಳ್ಳತನದಿಂದ ಕುರಿ ವೇಷ ಹಾಕಿಕೊಂಡು ನಮ್ಮೊಟ್ಟಿಗೆ ಇರುವ ಈ ತೋಳಗಳ ವಿಷಯದಲ್ಲಿ ನೀವು ಜಾಗರೂಕತೆಯಾಗಿರ್ಬೇಕೆಂಬುದಾಗಿ ಅಪೊಸ್ತಲನಾದ ಯೋಹಾನನು ಎಚ್ಚರಿಸಿ ನಮಗೆ ಬರಿತಾ ಇದ್ದಾರೆ. ಕ್ರೈಸ್ತರೆನಿಸಿಕೊಳ್ಳುವವರೆಲ್ಲರೂ ನಮ್ಮವರಲ್ಲ, ನಾವು ಜಾಗರೂಕತೆಯಿಂದ ಇರಬೇಕು. ಎಲ್ಲರಿಗೂ ವಂದನೆಗಳು ಪ್ರಿಯರೇ.